ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ರಾಧಾ ಗೌಡ. ನಾನಿವತ್ತು ನಮ್ಮ ಮನೆಯಲ್ಲಿರುವಂತಹ ಕಾಫಿ ತೋಟ, ಮರ ಗಿಡಗಳ ಒಂದು ಸಣ್ಣ ಪರಿಚಯವನ್ನು ನಿಮಗೆ ಮಾಡಿಕೊಡ್ತೀನಿ. ಬನ್ನಿ, ಕಣ್ಣನ್ನು ತಂಪಾಗಿಸೋಣ. ನಮ್ಮಲ್ಲಿರುವಂತಹ ಗಿಡ ಮರಗಳನ್ನು ನೋಡಿ ಆನಂದಿಸಿ. ನೋಡಿ, ಅಡಿಕೆ ಗಿಡ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಬೆಳೆದು ನಿಂತಿದ್ದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಇದರಲ್ಲೂ ಕೂಡ ಅಡಿಕೆ ಕಾಯಿ ಆಗುತ್ತೆ. ಮತ್ತು ನೋಡಿ, ಇಲ್ಲಿ ನಮ್ಮ ತೋಟ ಎಷ್ಟು ಹಚ್ಚ ಹಸಿರಿನಿಂದ ಕೂಡಿದೆ. ಎಲ್ಲ ರೀತಿಯ ಮರ ಗಿಡಗಳು ಕೂಡ ನಮ್ಮ ತೋಟದಲ್ಲಿದೆ. ಇಲ್ಲಿ ನೋಡಿ ಸ್ನೇಹಿತರೆ, ಮರದಲ್ಲಿ ಬಳ್ಳಿ ಹಬ್ಬಿದೆ. ಯಾವ ಬಳ್ಳಿ ಹೇಳಿ ಇದು ಕಾಳು ಮೆಣಸಿನ ಬಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಾಳು ಮೆಣಸಿನ ಬಳ್ಳಿ. ನೋಡಲಿಕ್ಕೆ ವೀಳ್ಯದೆಲೆ ಇದ್ದಂಗಿದೆ, ಆದರೆ ಇದು ವೀಳ್ಯದೆಲೆ ಅಲ್ಲ. ಹಂಗಂದ್ಬಿಟ್ಟು ಯಾರಾದರೂ ಬಂದು ಕಿತ್ತು ತಿಂದ್ಬಿಡ್ಬೇಡಿ. ಇದು ಕಾಳು ಮೆಣಸು. ತಿಂದಕ್ಕೆ ಖಾರ ಖಾರ ಇರುತ್ತೆ, ಒಳ್ಳೆ ಸ್ಪೈಸಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಹಲಸಿನ ಹಣ್ಣಿನ ಗಿಡ ತುಂಬ ಕಾಯಿ ಬಿಟ್ಟಿದೆ. ಹಲಸಿನಕಾಯಿ ನಾವು ಇದನ್ನು ಚಿಕ್ಕದಿರುವಾಗ ಕುಯ್ದು ಸಾಂಬಾರು ಮಾಡ್ತಿದ್ದೋ. ಮತ್ತು ಇದರಲ್ಲಿ ಆ ತೊಳೆಗಳು ಕಟ್ಟಿದ ಮೇಲೆ ಕಿತ್ತು ನಾವು ಅದನ್ನು ಚಿಪ್ಸ್ ಮಾಡಿದ್ದೀವಿ. ಇನ್ನೇನು ಇದರಲ್ಲಿ ಕೂಡ ಒಂದು ಸಿಹಿ ತಿಂಡಿ ಕೂಡ ಅದರಲ್ಲಿ ಮಾಡ್ಬೋದು. ಎಷ್ಟು ಚೆನ್ನಾಗಿದೆ. ರಾತ್ರಿ ಆಯಿತು ಅಂದರೆ ಆನೆ ಬರುತ್ತೆ, ಅದಕ್ಕೆ ಒಳ್ಳೆ ಆಹಾರ ಕೂಡ ನಮ್ಮ ತೋಟಗಳಲ್ಲಿ ಇದೆ. ನೋಡಿ, ಇಲ್ಲಿ ಕಾಫಿ ಗಿಡ ಎಷ್ಟು ಚೆನ್ನಾಗಿದೆ. ಕಾಫಿ ಗಿಡಗಳೆಲ್ಲ ಬೆಳೆದು ನಿಂತಿದ್ದೆ. ಇಲ್ಲಿ ನೋಡಿ, ಇಲ್ಲಿ ಚಿಕ್ಕ ಚಿಕ್ಕ ಕಾಫಿ ಕಾಯಿ ಬಿಟ್ಟಿದ್ದೆ. ಈಗ ಇದು ನವೆಂಬರ್ ಡಿಸೆಂಬರಲ್ಲಿ ಹಣ್ಣಾಗಿರುತ್ತೆ. ಆವಾಗ ಇದನ್ನು ನಾವು ಕುಯ್ದು ಒಣಗಿಸಿ ನಂತರ ಇದನ್ನು ಆ ಮಾರ್ಕೆಟ್ ರೇಟಿಗೆ ಏನಿದೆ ಆ ರೀತಿಯಲ್ಲಿ ನಾವು ಅದನ್ನು ಮಾರಾಟವನ್ನು ಮಾಡ್ತೀವಿ. ಎಲ್ಲ ಫುಲ್ ಇದೆಲ್ಲ ನಮ್ಮದೇ ತೋಟ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಮರಗಳೆಲ್ಲ ಇದ್ದಾವೆ, ತಂಪಾಗಿರುತ್ತೆ. ನಮ್ಮಲ್ಲಿರುವಂಥ ಇವೇ ಪ್ರಾಣಿ ಪಕ್ಷಿಗಳು ಕೂಡ ಇದು ನೆರವಾಗುತ್ತೆ. ಎಷ್ಟೋ ಪಕ್ಷಿಗಳು ಕೂಡ ಈ ಮರಗಳಲ್ಲಿ ಬಂದು ಗೂಡುಗಳನ್ನು ಕಟ್ಕೊಂಡು ವಾಸ ಮಾಡ್ತಿದ್ದಾವೆ. ನೋಡಿ, ಕಾಫಿ ಕಾಯಿ ಎಷ್ಟು ಚೆನ್ನಾಗಿ ಚಿಕ್ಕ ಚಿಕ್ಕ ಕಾಳುಗಳಾಗಿ ಕಟ್ಟಿದೆ ಅಂತ, ತುಂಬ ಚೆನ್ನಾಗಿದೆ. ನೋಡಿ, ಹೀಗೆ ಮುಂದೆ ಹೋಗೋಣ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ತೋಟ. ತುಂಬ ಚೆನ್ನಾಗಿದೆ. ಯಾವುದೇ ಒಂದು ಅಡೆತಡೆ ಇಲ್ಲದೆ, ಅಂದರೆ ಬೇರೆ ಶಬ್ದಗಳು ಏನೂ ಇಲ್ಲದೆ, ಏನೋ ಒಂಥರ ಪಕ್ಷಿಗಳ ಚಿಲಿಪಿಲಿ ಈ ಸೌಂಡ್ಗಳ ಮಧ್ಯದಲ್ಲಿ ಇಲ್ಲಿರೋದಂದರೆ ಎಷ್ಟು ಚೆನ್ನಾಗಿರುತ್ತೆ. ನೋಡಿ, ಇಲ್ಲೆಲ್ಲ ಮಾವಿನಕಾಯಿಗಳು ಬಿದ್ದಿದೆ, ಮಾವಿನ ಗಿಡ ಇದೆ, ತುಂಬ ಕಾಯಿ ಬಿಟ್ಟಿರುತ್ತೆ ಅದರಲ್ಲೂ. ನೋಡಿ, ಇಲ್ಲಿ ಕರಿಬೇವು, ಕರಿ ಲೀವ್ಸ್ ಇದೆ. ಇದನ್ನು ಆಗಾಗ ಫ್ರೆಶ್ ಆಗಿ ನಾವು ಕುಯ್ದು ಚಟ್ನಿ ಸಾಂಬಾರಿಗೆಲ್ಲ, ವಡೆಗೆಲ್ಲ ಬಳಸ್ಬೋದು. ತುಂಬ ಫ್ರೆಶ್ಶಾಗಿ ಸಿಗುವಂಥದ್ದು. ನೋಡಿ, ಮನೆ ಮುಂದೆ ಈಗ ಥರ ಜಾಗ ಇದ್ದರೆ ಒಂದೊಳ್ಳೆ ತೋಟವನ್ನು ಮಾಡಿಕೊಂಡು ಆ ತೋಟದಲ್ಲೇ ನಾವು ನಮ್ಮ ಸಮಯವನ್ನು ಕಳಿಬೋದು. ನಮ್ಮ ಬಿಡುವಿನ ವೇಳೆಯಲ್ಲಿ ನಾವು ಬಂದು ಇಲ್ಲಿ ತೋಟ ಕೆಲಸಗಳನ್ನ ಮಾಡ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿದೆ ತೋಟ. ಮುಂದೆ ಕೊಯ್ತಿದ್ದಂಗೆ ಎಷ್ಟು ಚೆಂದ ಕಾಣ್ತಿದೆ. ಇಲ್ಲಿ ನೋಡಿ, ಇಲ್ಲಿ ಹಣ್ಣುಗಳು ಬಿದ್ದಿದೆ. ಬರೀ ಕಾಫಿ ಗಿಡ, ಮೆಣಸು ಮಾತ್ರ ಅಲ್ಲ, ನೋಡಿ ಇಲ್ಲಿ ತಿನ್ನೋ ಹಣ್ಣು ಕೂಡ ಇದೆ. ಇದು ಸ್ಟಾರ್ ಆ್ಯಪಲ್ ಅಂತಂದ್ಬಿಟ್ಟು. ನೋಡಿ, ಎಷ್ಟು ರೆಡ್ಡಾಗಿ ಕಾಣಿಸ್ತಿದೆ ಅಂದರೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಸ್ವಲ್ಪ ಹುಳಿ ಸ್ವಲ್ಪ ಸಿಹಿ ಇರುತ್ತೆ. ಇದನ್ನು ಉಪ್ಪು ಮತ್ತು ಮೆಣಸಿನ ಪುಡಿಯನ್ನು ಸೇರಿಸಿ ತಿಂದಾಗ ತುಂಬ ಚೆನ್ನಾಗಿರುತ್ತೆ. ಜ್ಯೂಸ್ ಮಾಡಿ ಕುಡಿಬೋದು. ವೈನ್ಗೆ ಕೂಡ ಇದನ್ನು ಯೂಸ್ ಮಾಡ್ಬೋದು. ಎಷ್ಟು ಚೆನ್ನಾಗಿರುವ ಕೀಳ್ತೀನಿ ಈಗ. ಅದು ತುಂಬ ಚೆನ್ನಾಗಿದೆ. ನೋಡಿ, ನೀವು ಹತ್ರದಿಂದ ನೋಡಿ, ಈಗ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ. ತಿನ್ನಲಿಕ್ಕೂ ಕೂಡ ಅಷ್ಟೇ ಚೆನ್ನಾಗಿದೆ. ನೋಡಿ, ಮೇಲೆಲ್ಲ ಎಷ್ಟು ಚೆನ್ನಾಗಿ ಮರಗಳೆಲ್ಲ ಕಾಣಿಸ್ತಿದ್ದಾವೆ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮನೆ ಮುಂದೆ ಸ್ವಲ್ಪ ಜಾಗ ಇದ್ದರೂ ಕೂಡ ನೀವೆಲ್ಲ ಅದನ್ನು ಒಂದು ತೋಟದ ಥರ ಮಾಡ್ಕೊಳ್ಳಿ. ನಿಮಗೆ ಬಿಡುವಿನ ವೇಳೆಯಲ್ಲಿ ಒಂದು ಸಮಯವನ್ನು ಕಳೀಲಿಕ್ಕೆ ನಿಮ್ಮ ಜೊತೆಗೆ ಒಂದು ಸ್ನೇಹಿತರಾಗಿ ಕೂಡ ಇವುಗಳು ಸ್ಪಂದಿಸ್ತವೆ. ನೋಡಿ, ನಾವು ಇವನ್ನ ಆರೈಕೆ ಮಾಡಿದ್ರೆ ನಮಗೆ ಇವು ಒಳ್ಳೆ ಗಾಳಿಗಳನ್ನು ನೀಡುತ್ತೆ, ಫ್ರೆಶ್ ಆಗಿರುತ್ತೆ, ಒಳ್ಳೆ ಕೂಲಾಗಿರ್ಬೋದು. ಎಷ್ಟು ಚೆನ್ನಾಗಿರುತ್ತೆ. ಮನಸ್ಸಿಗೆ ಎಷ್ಟೋ ನೆಮ್ಮದಿ. ನಾವು ಈ ಥರ ತೋಟಗಳೆಲ್ಲ ಮಾಡಿದಾಗ ಆ ತೋಟಗಳಿಗೆ ಬಂದು ನಾವಲ್ಲಿ ಭೇಟಿ ಕೊಟ್ಟರೆ ಎಷ್ಟೋ ಮನಸ್ಸಿಗೆ ನೆಮ್ಮದಿ ಕೂಡ ನಮಗೆ ತೋಟಗಳಲ್ಲಿ ಸಿಗುವಂಥದ್ದು. ನೋಡಿ, ಇಲ್ಲಿ ಮರ ಗಿಡಗಳು ಕಾಣ್ಬೋದು. ಅಲ್ಲಿ ಮನೆ ಕೂಡ ಕಾಣಿಸ್ತಾ ಇದೆ. ನೋಡಿ, ಅದು ನಮ್ಮ ಮನೆ. ತುಂಬ ಚೆನ್ನಾಗಿದೆ, ಆಗಿನ ಹಳೆ ಕಾಲದ ಮನೆ ಅದು. ಇಲ್ಲಿ ನೋಡಿ, ಇಲ್ಲಿ ಗಿಡ ಎಷ್ಟು ಚೆನ್ನಾಗಿದೆ. ಸಪೋಟ ಗಿಡ ಇದ್ದು, ಆದರೆ ಕಾಯಿ ಇಲ್ಲ. ಯಾಕಂತಂದರೆ ಮಂಗಗಳ ಕಾಟ ಜಾಸ್ತಿ ಇದ್ದ ಕಾರಣ ಆ ಮರನೇ ಮುರಿದ್ಬಿಟ್ಟಿದೆ ಮಂಗಗಳು ಬಂದು. ಹಾಗಾಗಿ ಅದರಲ್ಲಿ ಕಾಯಿ ಇಲ್ಲ. ನೋಡಿ, ಮನೆ ಮುಂದೆ ಇರುವಂತಹ ಹೂವಿನ ತೋಟ. ಇದರಲ್ಲಿ ದಾಸವಾಳ ಗಿಡಗಳೆಲ್ಲ ತುಂಬ ಬೆಳೆದಿದ್ದಾರೆ ನಮ್ಮ ಡ್ಯಾಡಿ. ಹೂವುಗಳಂದ್ರೆ ತುಂಬ ಇಷ್ಟ ಅವರಿಗೆ. ಗಿಡಗಳು ನೆಡೋದಂದರೆ ಇಷ್ಟ. ನೋಡಿ, ತುಳಸಿ ಗಿಡಗಳನ್ನ ಕೂಡ ಎಷ್ಟು ಚೆನ್ನಾಗಿ ಕಾಪಾಡ್ಕೊಂಡಿದ್ದಾರೆ, ಎಷ್ಟು ನೀಟಾಗಿ ನೋಡ್ಕೊಂಡಿದ್ದಾರೆ. ನೋಡಿ, ತುಳಸಿ ಗಿಡ ನೋಡಿ, ಇಲ್ಲಿ ಇದೆಲ್ಲ ಹೂವಿನ ಗಿಡ. ನೋಡಿ, ಹೂವೆಲ್ಲ ಆಗಿದೆ. ಅದ್ರಿಗೆ ನೋಡಿ ಒಳ್ಳೆ ಗಿಡ ಕೂಡ, ಇಲ್ಲಿ ಶೋ ಗಿಡಗಳು ಕೂಡ ಇದೆ. ಹಾಗೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲೂ ಕೂಡ ಕರಿಸಿದೆ. ಮನೆಯಿಂದ ಎಲ್ಲ ಕೂಡ ಕರಿಲೀವ್ಸೆ. ಹಾಕೊಳ್ಳೋದು, ಬಜ್ಜಿ ಮಾಡೋದು, ವಡೆ ಮಾಡಿ ತಿನ್ನಲಿಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಒಂದು ಎಷ್ಟು ಉದ್ದ ಇದೆ ನೋಡಿ. ಇದನ್ನು ನಾವು ಮೀಸೆ ಹೂ ಅಂತ ಹೇಳ್ತೀವಿ. ಅಷ್ಟು ಚೆನ್ನಾಗಿ ಥರನೇ ಕಾಣ್ತದೆ. ಹಾಗೆ ನೋಡಿ, ಇಲ್ಲಿ ತೆಂಗಿನ ಅದ್ರದ್ದು ಗರಿಗಳೆಲ್ಲ ಕೆಳಗೆ
ನಾವು ಮಾಡಿ ಮನೆ ಮುಂದೆ ಅದನ್ನು ಸುಳಿಸ್ಲಿಕ್ಕೆ ನೋಡಿ. ಇಲ್ಲಿ ಮಲ್ಲಿಗೆ ಗಿಡ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಮತ್ತು ನೋಡಿ ಎಷ್ಟು ಕಲರ್ ಆದ ದಾಸವಾಳ ಗಿಡಗಳಿದ್ದಾವೆ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಹೂ ಬಿಟ್ಟಾಗಂತೂ ಗಿಡಗಳು ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ. ಅಷ್ಟು ಚೆನ್ನಾಗಿದೆ ಇಲ್ಲೆಲ್ಲ ನೋಡಲಿಕ್ಕೆ. ಏನೋ ಒಂಥರ ಮನಸ್ಸಿಗೆ ತುಂಬ ನೆಮ್ಮದಿ ಅನ್ನೋದು ನಮ್ಗೆ ಇಲ್ಲಿ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹೂವಾಗಿದೆ. ಹಾಗೆ ಒಂದೇ ಎಲ್ಲ 6 ರೀತಿಯ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಅಲ್ವಾ. ಅದೆಲ್ಲ ಹೂವು ಆದಾಗ ತುಂಬ ಚೆನ್ನಾಗಿರುತ್ತೆ. ಕಡಿಮೆ ಇದ್ದ ಕಾರಣ ಸ್ವಲ್ಪ ಹೂಗಳ ಸಂಖ್ಯೆನೂ ಕೂಡ ಕಡಿಮೆ ಆಗುತ್ತೆ. ಇಲ್ಲಿ ನೋಡಿ ವೀಳ್ಯದೆಲೆ ತೋರಿಸ್ಕೊಡ್ತೀನಿ. ಆವಾಗಲೇ ನಾನು ತೋರಿಸಿದ್ನಲ್ಲ ನಿಮಗೆ ಕಾಳು ಮೆಣಸಿನ ಗಿಡ ಮತ್ತು ಈ ವೀಳ್ಯದೆಲೆ ನೋಡಿ ಒಂದೇ ಥರ ಕಾಣುತ್ತೆ. ಕೆಲವರು ಇದನ್ನು ಅಂದರೆ ಅವ್ರಿಗೆ ಗೊತ್ತಾಗದೆ ಇದನ್ನು ಏನು ಮಾಡ್ತಾರೆ, ವೀಳ್ಯದೆಲೆನೋ ಇಲ್ಲ ಮೆಣಸಿನ ಎಲೆನೋ ಅಂತ ಅಂದ್ಬಿಟ್ಟು ಕನ್ಫ್ಯೂಸ್ ಕೂಡ ಮಾಡ್ಕೊಳ್ತಾರೆ. ಇಲ್ಲಿ ನೋಡಿ ಚುಕ್ಕಿ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಲ್ವಾ. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಇಲ್ಲಿ ನೋಡಿ ಬಳ್ಳಿಯಲ್ಲೊಂದು ಹೂವಾಗಿದೆ. ಎಷ್ಟು ಘಮ ಘಮ ಇರುತ್ತೆ ಅಂತಂದರೆ ನೈಟ್ ಟೈಮು ತುಂಬ ಘಮ 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 ಅನ್ನುತ್ತೆ. ಹೊರಗಡೆ ಬಂದರೆ ಸಾಕು ಅಷ್ಟು ಚಂದ ಪರಿಮಳ ಕೂಡ ಇದರಲ್ಲಿ ಇರುತ್ತೆ. ನೋಡಿ ಎಲ್ಲ ಥರದ್ದು ಎಷ್ಟು ಕಲರ್ಸ್ ಹೂಗಳಿದ್ದಾವೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮನೆ ಮುಂದೆ ಹಿಂಗೆಲ್ಲ ಇದ್ದರೆ ಚೆನ್ನಾಗಿರುತ್ತೆ. ಆದರೆ ಇವಾಗ ಏನಾಗಿದೆ, ಸಿಟಿ ಸೈಡೆಲ್ಲ ಬರೀ ಸೈಟು ಅದು ಇದು ಆಗಿಬಿಟ್ಟು ಮನೆ ಮುಂದೆ ಸ್ವಲ್ಪ ಜಾಗವೂ ಕೂಡ ಇಲ್ಲ, ಒಂದು ಗಿಡ ನೆಡಲಿಕ್ಕೂ ಕೂಡ ಅಲ್ಲಿ ಆಗಲ್ಲ. ಅದೇ ನಮ್ಮ ಹಳ್ಳಿ ಸೈಡ್ ನೋಡಿ ಎಷ್ಟು ಚೆನ್ನಾಗಿ, ನಮ್ಮ ಕೊಡಗಿನಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ಜಾಗ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ, ತುಂಬ ಖುಷಿಯಾಗುತ್ತೆ. ಕನಕಾಂಬರ ಗಿಡ ನೋಡಿ, ಗಿಡ ತುಂಬ ಹೂವಾಗಿದೆ, ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ. ಎಲ್ಲರಿಗೂ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.